ಶಿವಶರಣ ಮಾದಾರ ಚೆನ್ನಯ್ಯ ಸಮುದಾಯ ಭವನ ಮಹಲಿಂಗಪುರದಲ್ಲಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ಜಾರಿ ಹೋರಾಟ ಸಮನ್ವಯ ಸಮಿತಿ ಕರ್ನಾಟಕ ಇವರ ಅಡಿಯಲ್ಲಿ ಮೂಲ ಅಸ್ಪೃಶ್ಯರ ಬಹುದಿನಗಳ ಬೇಡಿಕೆಯಾದ ಸಾಮಾಜಿಕ ನ್ಯಾಯಕ್ಕಾಗಿ ಒಳಮೀಸಲು ಎನ್ನುವ ವಿಷಯವಾಗಿ ಜಮಖಂಡಿ ವಿಭಾಗೀಯ ಮಟ್ಟದ ಮಾದಿಗ ಜಾತಿಗಳ ಸಂಬಂಧಿತ ಹಿರಿಯ ಮತ್ತು ಯುವ ಮುಖಂಡರುಗಳ ಸಭೆಯನ್ನ ಕರೆಯಲಾಗಿತ್ತು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ಜಾರಿ ಹೋರಾಟ ಸಮನ್ವಯ ಸಮಿತಿ ಹಾಗೂ ಮಾದಿಗ ಸಂಬಂಧಿತ ಜಾತಿ ಸಂಘಟನೆಗಳ ಒಕ್ಕೂಟ ಬಾಗಲಕೋಟೆ ಜಿಲ್ಲೆಯವರು ಆಯೋಜಿಸಲಾದ ಸಭೆಯಲ್ಲಿ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷರಾದ ಮುತ್ತಣ್ಣ ಬೆನ್ನೂರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಮುತ್ತಣ್ಣ, ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗವು ಒಳ ಮೀಸಲಾತಿಯ ಉದ್ದೇಶವಾಗಿದೆ. ಇದಕ್ಕಾಗಿ ಹಲವಾರು ವರ್ಷಗಳಿಂದ ಹೋರಾಟ ನಡೀತಾ ಇದ್ರೂ ಆಯೋಗ ಜಾರಿ ಮಾಡಲು ಯಾವ ಸರ್ಕಾರಗಳು ಮುಂದಾಗ್ತಾ ಇಲ್ಲ. ಆದರೆ ಇದೇ ಮೊದಲ ಬಾರಿಗೆ ಈಗಿನ ಸರ್ಕಾರವು ಆಯೋಗ ಜಾರಿ ಮಾಡುವುದಾಗಿ ಭರವಸೆ ನೀಡಿದೆ. ಆದ್ದರಿಂದ ನಮ್ಮ ಮಾದಿಗರ ಸಮುದಾಯವು ಸಂಘಟಿತರಾಗಿ ಸರ್ಕಾರಕ್ಕೆ ಒತ್ತಾಯ ಪಡಿಸುವುದಲ್ಲದೆ ರಾಜ್ಯದ 224 ಶಾಸಕರನ್ನ ಭೇಟಿ ಮಾಡಿ ಅವರಿಗೆ ಸಮುದಾಯದಿಂದ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಕೂಡ ಅಷ್ಟೇ ಮುಖ್ಯವಾಗಿದೆ ಅಂತ ಹೇಳಿದರು. ಅವರಿಗೆ ಮಾಹಿತಿ ಪ್ರಕಾರ ನಮಗೆ ಅವರು ತಿಳಿಸಿದ್ರು. ಅದೇ ತರನಾಗಿ ನಾವೆಲ್ಲರೂ ಹಳ್ಳಿಗಳ ನಾವು ಫೋನ್ ಹಚ್ಚಿ ನಮ್ಮ ನಾಯಕರಾದ ಈ ಎಲ್ಲಾ ಭಾಗದವರಿಗೆ ಎಲ್ಲರಿಗೂ ನಾವು ಫೋನ್ ಹಚ್ಚಿ ಈ ಕಾರ್ಯಕ್ರಮನ ಯಾವ ರೀತಿಯಾಗಿ ಮುಂದುವರಿಸಬೇಕು, ಯಾವ ರೀತಿಯಾಗಿ ನಾವು ಕೈಗೊಳ್ಳಬೇಕು, ಮುಂದಿನ ಹೋರಾಟ ನಾವು ಏನು ಮಾಡಬೇಕು, ಏನು ಸಿದ್ಧಾಂತ, ಇದರೊಳಗಿದೆ ಏನಿದೆ ಮರ್ಮ ಅನ್ನೋದ್ರ ಬದಲ ಗೊಂದಲವಿತ್ತು. ಆ ಕಾರಣವಾಗಿ ನಾವೆಲ್ಲ ಈ ಗೊಂದಲವನ್ನ ನಾವು ಇನ್ನೂ ಜನರಿಗೆ ಯಾರಿಗೂ ಗೊತ್ತಿಲ್ಲ. ನೋಡೋಣ ಸರ್ಕಾರ ಯಾವ ರೀತಿಯಾಗಿ ಕೈಗೊಳ್ಳುತ್ತೋ ಅವರಿಗೆ ನಾವು ಧನ್ಯವಾದನ ಅರ್ಪಿಸ್ತೀವಿ ಮಾದಿಗ ಸಮಾಜದಿಂದ. ಇನ್ನು ಸಭೆಯಲ್ಲಿ ಸಮುದಾಯದ ಮುಖಂಡರಾದ ನಾಗೇಶ್ ಗಸ್ತಿ, ರಮೇಶ್ ಕೆಸರಗೊಪ್ಪ, ಅರ್ಜುನ್ ದೊಡ್ಡಮನಿ, ಎಂಡಿ ಆನಂದ್, ಲಕ್ಷ್ಮಣ್ ಮಾಂಗ, ಹನುಮಂತ ಮಾದರ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಕಾರ್ಯಕರ್ತರು ಭಾಗಿಯಾಗಿ ಸಮುದಾಯದ ಒಳಿತಿಗಾಗಿ ಹಲವು ವಿಷಯಗಳ ಕುರಿತು ಚರ್ಚಿಸಲಾಯಿತು. ನಾವು ಇದುವರೆಗೂ ಮಾದಿಗ ಜಾತಿಯವರು ಕೂಡಲಿಕ್ಕಿಲ್ಲ. ಮುತ್ತಣ್ಣನ ಬೆನ್ನೂರವರ ಜೋಡಿ ಕೂಡಿ ಕೈಸಿಂದ ಇನ್ಮೇಲೆ ನಾವು ಪ್ರತಿ ಹಳ್ಳಿಗಳಾಗ ನಾವು ಮಾದಿಗ ಜಾತಿಯವರು ನಮಗೆ ಯಾರು ನಮ್ಮ ಸದಾಶಿವ ಆಯೋಗ ಜಾರಿಗೆ ಸಪೋರ್ಟ್ ಮಾಡ್ತಾರ, ಯಾವ ಪಕ್ಷ ಮಾಡತೈತಿ ಆ ಪಕ್ಷದ ಜೊತೆ ಇರ್ತೀವಿ. ಮುತ್ತಣ್ಣ ಬೆನ್ನೂರರ ಜೋಡಿ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಿ ನಾವು ಈ ಸಂದರ್ಭದಾಗ ಹೇಳಿ ಈ ಎಲ್ಲಾ ಜನಸಂಖ್ಯೆನ ಕೂಡಿಸಿ ಇವನ್ನ ಕೂಡಿಸಿದ ಜನಸಂಖ್ಯೆ ಇದಕ್ಕೆ ಮಾದರಿ. ಇನ್ನು ಇದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಕೂಡಿಸಿ ನಾವು ಇದನ್ನು ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ